सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणि नमोऽस्तुते। सृष्टिस्थितिविनाशानां शक्तिभूते सनातनी गुणाश्रये गुणमये देवी नारायणि नमोऽस्तुते। ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತುಲಾರಾಶಿಯವರ ಜುಲೈ 2025 ಭವಿಷ್ಯ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿಗತಿ ಹೇಗಿದೆ, ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋಣ. ತುಲಾರಾಶಿಯಿಂದ ಪಂಚಮದಲ್ಲಿ ರಾಹುಗ್ರಹರು, 6ರಲ್ಲಿ ಶನಿ ಮಹಾತ್ಮರು, 8ರಲ್ಲಿ ಶುಕ್ರಗ್ರಹರು, 9ರಲ್ಲಿ ಗುರು ಮತ್ತು ರವಿಗ್ರಹರಿದ್ದು ಮತ್ತು ಜುಲೈ 26ರಿಂದ ಶುಕ್ರಗ್ರಹರು ನವಮಕ್ಕೇ ಬರ್ತಾರೆ. ದಶಮದಲ್ಲಿ ಬುಧಗ್ರಹರ ಸಂಚಾರ ಇದ್ದು ಜುಲೈ 17ರಿಂದ ಸೂರ್ಯಗ್ರಹರು ದಶಮಕ್ಕೆ ಬರ್ತಾರೆ. ಏಕಾದಶದಲ್ಲಿ ಕುಜ ಮತ್ತು ಕೇತುಗ್ರಹರ ಸಂಚಾರ ಇದ್ದು ಮಾಸಾಂತ್ಯಕ್ಕೆ ಜುಲೈ 28ರಿಂದ ಕುಜಗ್ರಹರು ದ್ವಾದಶದಲ್ಲಿ ಸಂಚಾರವನ್ನು ಮಾಡ್ತಾರೆ. ಗ್ರಹಸ್ಥಿತಿಗೆ ಹೀಗಿರುವಾಗ ತುಲಾರಾಶಿಯವರಿಗೆ ಜುಲೈ 17ರವರೆಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು, ತಾಪತ್ರಯಗಳು ಇರುತ್ತೆ. ಹಣ, ಬಂಗಾರ, ಒಡವೆ, ವಸ್ತ್ರಗಳ ವಿಚಾರದಲ್ಲಿ ನಿಮ್ಮ ರಕ್ತ ಸಂಬಂಧಿಗಳ ನಡುವೆ ಜಟಾಪಟಿ ಏರ್ಪಡುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಂಗಡಣೆ ವಿಚಾರವಾಗಿ ಸಹೋದರ ಸಹೋದರಿಯರು, ಅತ್ತಿಗೆ ನಾದಿನಿಯರ ನಡುವೆ ಸ್ವಲ್ಪ ವಾಗ್ವಾದ ಕೂಡ ಆಗತ್ತೆ. ನಿಮಗೆ ಇದರಿಂದ ಬಹಳನೇ ಬೇಸರ, ಅಸಮಾಧಾನ ಕೂಡ ಇರುತ್ತೆ. ಇನ್ನು ಹಣದ ವ್ಯವಹಾರದಲ್ಲಿ ಇದನ್ನು ಹೊರತುಪಡಿಸಿ ನೀವು ವೈಯಕ್ತಿಕವಾಗಿ ಮಾಡ್ತಕ್ಕಂತಹ ಹಣದ ವ್ಯವಹಾರದಲ್ಲಿ ಕೂಡ ನೀವು ಜಾಗ್ರತೆಯನ್ನು ವಹಿಸಬೇಕು. ಇಲ್ಲಾಂದರೆ ಮೋಸ, ವಂಚನೆಗೆ ಒಳಗಾಗ್ತೀರಿ. ಇನ್ನು ಜುಲೈ 17ರ ನಂತರ ನಿಮಗೆ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನ್ಯಾಯದ ಹಾದಿಯಲ್ಲಿ ನೀವು ನಡೀತಾ ಇದ್ದೀರಾ ಅಂದಾಗ ಜಯ ನಿಮ್ಮದಾಗುತ್ತೆ. ಹೀಗಾಗಿ 17ರ ನಂತರ ನಿಮಗೆ ಅತ್ಯಂತ ಶುಭ ಫಲಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಮಾತು, ನಡೆ, ನುಡಿ ಇವೆಲ್ಲವೂ ಸರಿಯಾಗಿದ್ದರೆ ಯಾವ ಕೋರ್ಟು, ಕಚೇರಿ ಅಥವಾ ನ್ಯಾಯ ಪಂಚಾಯತಿಗೂ ನೀವು ಹೆದರುಕೊಳ್ಳೋದು ಬೇಕಾಗಿಲ್ಲ. ಜಯ ನಿಮ್ಮದೇ ಆಗಿರುತ್ತೆ. ಮತ್ತು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಜುಲೈ ತಿಂಗಳಲ್ಲಿ ಸಂಪೂರ್ಣವಾಗಿ ಮಾಡಿ ಮುಗಿಸ್ತೀರಿ. ಯಾವುದನ್ನು ಕೂಡ ಮುಂದಕ್ಕೆ ಹಾಕೋದು, ಪೆಂಡಿಂಗ್ ಇಡೋದು ಈ ಥರದ್ದೆಲ್ಲ ಏನು ಇರೋದಿಲ್ಲ. ಇನ್ನು ತುಲಾರಾಶಿಯ ಅರ್ಚಕರು, ವಿದ್ವಾಂಸರುಗಳಿಗೆ ಒಳ್ಳೆಯ ಗೌರವ, ಮನ್ನಣೆ ಜೊತೆಗೆ ಧನಲಾಭ ಕೂಡ ಇದೆ. ಶತ್ರುಗಳು ನಾಶವಾಗ್ತಾರೆ ಅಂತಂದಮೇಲೆ ಅವರಿಗೆ ಅಪಜಯ ಅಂದಮೇಲೆ ನಿಮಗೆ ಜಯ ಕಟ್ಟಿಟ್ಟ ಬುತ್ತಿ. ಇನ್ನು ದಾಂಪತ್ಯ ಜೀವನ ಕೂಡ ಸುಖಮಯವಾಗೇ ಇರುತ್ತೆ. ಆದರೆ ತುಲಾರಾಶಿಯವರು ತಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ ತುಂಬಾ ತಲೆ ಕೆಡಿಸ್ಕೊಳ್ತೀರಿ. ಯಾಕೆಂತಂದರೆ ಅವರು ನಿಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಓದ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಇಲ್ಲ. ಈ ಥರದ್ದೆಲ್ಲ ಒಂದು ಸಮಸ್ಯೆ, ಸಂಕಟ ನಿಮಗಿರುತ್ತೆ. ಹಾಗಂತ ಆತಂಕ, ಗಾಬರಿ ಬೇಡ. ನಿಧಾನವಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಇನ್ನು ಪರಿಹಾರವಾಗಿ ನೀವು ವಿಶೇಷವಾಗಿ ಮಾಡಬೇಕಾದ್ರೆ ಏನೂ ಇಲ್ಲ. ಪ್ರತಿದಿನ ಉದಯಿಸುವ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿಕೊಂಡ್ರೆ ಸಾಕು. ಅದನ್ನು ಬಿಟ್ಟರೆ ಇನ್ನು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಆಷಾಢ ಶುಕ್ರವಾರದಂದು ಮಹಾತಾಯಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳೋದು, ಗುರುಪೌರ್ಣಿಮೆಯಂದು ವ್ಯಾಸವಿರಚಿತ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಓದ್ಕೊಳ್ಳೋದು, ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಹಾಗೂ ವಿವಾಹಿತ ಹೆಣ್ಣುಮಕ್ಕಳು ಸಹ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡೋದ್ರಿಂದ ಅನೇಕ ಸುಖ ಸೌಭಾಗ್ಯಗಳನ್ನು, ಪತಿಯ ಆಯುಷ್ಯ, ಆರೋಗ್ಯ ವೃದ್ಧಿಯನ್ನು, ಹಾಗೆಯೇ ಅವಿವಾಹಿತರಿಗೆ ಒಂದು ಭೀಮನಂತಹ ಗಂಡನನ್ನು ಪಡೆಯೋದಕ್ಕೆ ಅವಕಾಶಗಳು ದೊರಕ್ತಾ ಹೋಗುತ್ತೆ. ಆಮೇಲೆ ನೀವು ನಾಗರ ಪಂಚಮಿ ಎಂದು ನಿಮ್ಮ ಸಹೋದರ ಸಹೋದರಿಯರನ್ನು ಮನೆಗೆ ಕರೆದು ನಿಮ್ಮ ಕೈಲಾದಷ್ಟು ಒಂದು ಉಪಚಾರವನ್ನು ಮಾಡಿ, ಸಾಧ್ಯವಾಗದೇ ಇದ್ದರೆ ಫೋನಲ್ಲಾದರೂ ಅಥವಾ ಕರೆಯನ್ನು ಮಾಡಿ ಆದರೂ ನೀವು ಕ್ಷೇಮ ಸಮಾಚಾರವನ್ನು ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾ, ತುಲಾರಾಶಿಯ ಎಲ್ಲ ವೀಕ್ಷಕರಿಗೂ ಸಹ ಶುಭವಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.